ಒಂದು ಕಡೆ ಕ್ಯಾಶುಯಾಲಿಟಿ ಗ್ರೌಂಡ್ ಫ್ಲೋರಲ್ಲಿ ಇರಲಿ, ಎಮರ್ಜೆನ್ಸಿ ಅಥವಾ ICU ಇವೆರಡೂ ಕೂಡ ಫಸ್ಟ್ ಫ್ಲೋರಲ್ಲಿ ಇರಲಿನ ಅಥವಾ ಗ್ರೌಂಡ್ ಫ್ಲೋರ್ಗೆ ಲಿಮಿಟ್ ಮಾಡಬೇಕಾ, ಎಲ್ಲ ಈಗೇನೆ ಅದು ಡಿಸೈಡ್ ಆದ್ರೆ ನಾವು ನೆಕ್ಸ್ಟ್ ಅದಕ್ಕೆ ಇದ್ರ ಜೊತೆಗೆ ಏನೇನು ನಮಗೆ ರಿಕ್ವೈರ್ಮೆಂಟ್ಸ್ ಇದೆ ಅಂತಂದ್ಬಿಟ್ಟು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದೆ ಅಂತಂದ್ಬಿಟ್ಟು ನಾವು ಪ್ರಪೋಸಲ್ ಇದೆ ಈಗಾಗಲೇ ಗೌರ್ಮೆಂಟಲ್ಲಿ ಇಂಥದ್ದನ್ನು ಸ್ಯಾಂಕ್ಷನು ಮಾಡಿಸಿದ್ದೀವಿ ಅಂತ ಮಾತಾಡೋಕ್ಕೆ ಆಗುತ್ತೆ. ಅದು ಒಂದು ಕ್ಲಾರಿಟಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸರ್. ಇದು ಕಂಪ್ಲೀಟ್ ಇಷ್ಟು ಕ್ರೋರ್ಸ್ ಇಂಥ ಟೈಮಲ್ಲಿ ಸರ್, ಎಂಥ ಕೋವಿಡ್ ಟೈಮಲ್ಲಿ ನಾವು 8 crores ಗ್ರಾಂಟ್ಸ್ ತಂದ್ವಿ, ಯುಟಿಲೈಸ್ ಆಗಬೇಕು ಸರ್. ಒಂಥರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಏನೆಲ್ಲ ಸಿಗುತ್ತೆ ನಮ್ಮಲ್ಲಿ ಸಿಗಬೇಕು. ಡಾಕ್ಟರ್ಸ್ಗೇನು ಕಡಿಮೆ ಇಲ್ಲ, ಅವ್ರದ್ದು ಡೆಡಿಕೇಶನ್ ಇದೆ, ಟೈಮ್ ಕೊಡ್ತಾರೆ ಎಲ್ಲ ಪೇಷಂಟ್ಸ್ಗೂ. ಮತ್ತು ಇಲ್ಲಿನ ಪರಿಸ್ಥಿತಿ ಗೊತ್ತಿದೆ, ಯಾಕಂದರೆ ತುಂಬ ವರ್ಷಗಳಿಂದ ಇಲ್ಲೇ ಟ್ರೀಟ್ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಇಲ್ಲಿಂದ ಎಲ್ಲ ಇದು ಗೊತ್ತಿದೆ. ಸೊ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರುತ್ತೆ ಇಂಥದ್ದಿದ್ರೆ ಇಷ್ಟು ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ನಾವು ಪ್ರೊವೈಡ್ ಮಾಡಿಕೊಂಡ್ರೆ ಯುಟಿಲೈಸೇಷನ್ನು ಆಗುತ್ತೆ. ಪೇಷಂಟ್ಸ್ದು ಅವ್ರಿಗೆ ಏನು ನೀಡ್ಸ್ ಇರುತ್ತೆ, ಪೇಷಂಟ್ಸ್ದು ನೀಡ್ಸ್ ಇರುತ್ತೆ, ಸೊ ಅದು ಫುಲ್ಫಿಲ್ ಆಗುತ್ತೆ ಅನ್ನೋದು ಒಂದು ಕನ್ಸರ್ನಿಂದ ನಾವು ಮಾಡೋಣ. ಮತ್ತೆ ಕಂಪ್ಲೀಟ್ ನೀವು ಒಂದು 2 hours ಎಲ್ಲ ಸ್ಟಾಫು ಡಾಕ್ಟರ್ಸ್ ಆಮೇಲೆ ಇಷ್ಟು ಹೇಳಬೇಕು ನಮಗೆ. ಎಲ್ಲಿ ಯಾವಾಗಲೂ ನಾವು ಔಟ್ ಪೇಷಂಟ್ ಎಷ್ಟು ಪೇಷಂಟ್ಸ್ನ ನೋಡ್ತಾ ಇದ್ದೀವಿ, ಕೋಲಾರ ಜಿಲ್ಲೆ ಹಾಸ್ಪಿಟ್ಲಲ್ಲೂ ಈ ಹಾಸ್ಪಿಟ್ಲ್ಗೂ ಏನ್ ಡಿಫ್ರೆನ್ಸ್ ಏನು? ಒಂದು PPT ಮಾಡಲಿ. ಯಾವಾಗ ನಾವು ಮೀಟಿಂಗ್ ಅಲ್ಲಿ ಕೂತ್ಕೋತೀವಿ, ಪ್ರೆಸೆಂಟೇಷನ್ ಆಗಲಿ. ಈಗ ಆಲ್ರೆಡಿ 280 ಬೆಡ್ ಇರೋದು, ಇದು ಮೋರ್ ದೆನ್ 50-60 ಬೆಡ್ ಆದಾಗ ನಾವು ಈಕ್ವಲೆಂಟ್ ಟು 330 ಅಥವಾ 350 ನಮ್ಮ ಸ್ಟ್ರೆಂತ್ ಇರುತ್ತೆ. ಆವ್ರೇಜ್ ಪೇಷಂಟ್ದು 350 ಅನ್ಕೊಳ್ಳೋಣ ಅಲ್ವಾ, 350 ಬೆಡ್ ಅಂತಾನೆ ಕನ್ಸಿಡರ್ ಮಾಡೋಣ. ಅವಾಗ ಇದು ಯಾವ ಗ್ರೇಡ್ ಬರುತ್ತೆ? ಸಬ್ ಡಿವಿಷನಲ್ ಬರುತ್ತೆ ಮೇಡಮ್. ಮೋರ್ ದೆನ್ 200 ಇದ್ರೆ 100 ಮೇಲೆ ಸಬ್ ಡಿವಿಷನಲ್ ಹಾಸ್ಪಿಟಲ್. ಕರ್ನಾಟಕದಲ್ಲಿ 5 ಹಾಸ್ಪಿಟಲ್ ಇದೆ ಮೇಡಮ್, ಅದು ನಮ್ದು ಒಂದು ಆಗುತ್ತೆ. ಆಮೇಲೆ ಮೊನ್ನೆ ಇವರು ನಿಮ್ಮ ಹೆಲ್ತ್ ಕಮಿಷನರು KC ಜನರಲ್ ಫಸ್ಟ್ ಇದ್ದಾಗ KGF 6th or 7th ರ್ಯಾಂಕಿಂಗ್ ಅಲ್ಲಿ ಹೌದಲ್ವಾ? ಸೊ ಈ ಕನ್ಸರ್ನ್ಗೆ ಹೋದಾಗ ಸೊ ನಮ್ಮ ಕ್ವಾಲಿಟಿ ವೈಸು ಏನೇನು ಎಲ್ಲ ವಿಚಾರದಲ್ಲೂ ನಾವು ಯಾವ ಸ್ಟ್ಯಾಂಡಿಗೆ ನಿಂತ್ಕೋತೀವಿ ಅಂತ ನಾವೇ ಎಜುಕೇಟ್ ಮಾಡಬೇಕು. ಅವಾಗ ಅವರಿಗೆ ಕನ್ಸರ್ನ್ ಬರುತ್ತೆ. ಇವ್ರು ಕೇಳ್ತಾ ಇರೋದು ಈ ಚಿಕ್ಕ ಪ್ರೋಗ್ರಾಮ್ ಮಾಡೋಣ, ಕ್ಯಾತ್ ಲ್ಯಾಬ್ ಅಲ್ವಾ, ಈ ಮಾಡಲಲ್ಲಿ ಮಾಡೋಣ. ಅವ್ರಿಗೆ ಇನ್ನೂ ನಾಲೆಡ್ಜ್ ಇರುತ್ತೆ, ನಿಮ್ಗೆ ಇಷ್ಟು ಗೊತ್ತಿರುತ್ತೆ. ಅವ್ರ ಆಫೀಸರ್ಸ್ಗೆ ನಾನು ಅದನ್ನು ಕೂಡ ಡಿಸ್ಕಸ್ ಮಾಡಿ ಬಂದಿದ್ದೀನಿ ಮಿನಿಸ್ಟರ್ ಹತ್ರ ಬಂದಾಗ. ಅವ್ರಿಗೂ ಅದೊಂದು ಕನ್ಸರ್ನ್ ಇದೆ. ಬಂದಾದ್ಮೇಲೆ ಹಾಗೆ ಹೋಗ್ಬಾರ್ದು, ಬಿಲ್ಡಿಂಗ್ ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಏನಾದರೂ ಒಂದು ಅಸೆಟ್ ಕ್ರಿಯೇಟ್ ಮಾಡಿ KGF ಅಲ್ಲಿ. ನಾಳೆ ಈಗೆಲ್ಲ ನಮ್ಗೇನೇ ಎಮರ್ಜೆನ್ಸಿ ಆದರೆ ಕುಪ್ಪಂಗೆ, ವೆಲ್ಲೂರ್ಗೆ, ಬ್ಯಾಂಗ್ಳೂರಿಗೆ ಬರೋಕ್ಕಾಗದೇ ಇರೋರೆಲ್ಲ ಈ ಥರ ಇದೆ ಅವ್ರದ್ದು ಕನ್ಸರ್ನ್ ಹೆಂಗಿದೆ. ಸೊ ಆ ಅಟೆನ್ಷನ್ನಿಂದ ನೀವು ಇಲ್ಲಿ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ಕನ್ಸರ್ನ್ ಇದೆ. ಸೊ ಅದು ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ನಮ್ಮ ಪ್ಲಸ್ ಪಾಯಿಂಟ್ಸ್ ಏನು, ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ ಏನು, ನಮ್ಮ ಸ್ಟಾಫು, ಡಾಕ್ಟರ್ಸು, ಇನ್ಫ್ರಾಸ್ಟ್ರಕ್ಚರ್, ಇದ್ರ ಬಗ್ಗೆ ಕರೆಕ್ಟಾಗಿ ಒಂದು ಪ್ರೆಸೆಂಟೇಷನ್ನೇ ಮಾಡಿ ಸರ್. ಪಾಸಿಟಿವ್ ಪ್ರೆಸೆಂಟೇಷನ್ ಮಾಡಿ. ನಾನು ಮೊದಲು ನೋಡಬೇಕು, ಮಿನಿಸ್ಟ್ರು ನೋಡೋಕ್ಕೆ ಮುಂಚೆ ಪಾಸಿಟಿವ್ ಇದು ನಾನು ನೋಡಬೇಕು. ಮತ್ತು ಎಲ್ಲ ಡಾಕ್ಟರ್ಸ್ದು ವಿತ್ ಅವ್ರ ಡೆಸಿಗ್ನೇಷನ್ನು, ವರ್ಕ್ ಎಕ್ಸ್ಪೀರಿಯನ್ಸು, ಅವ್ರ ಫೋಟೋ ಪ್ರೆಸೆಂಟೇಷನ್ ಮಾಡುವಾಗ ಈ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ ನಮ್ಮಲ್ಲಿ, ಬಾಯಲ್ಲಿ ಏನೂ ಹೇಳ್ಕೊಡ್ದು ಇರಲಿ, ಒಂದು ನೀವು ಫೈಲ್ ಮಾಡಿ ಕೊಡಿ. ಮಿಕ್ಕಿದೆಲ್ಲ ಪ್ರೆಸೆಂಟೇಷನಲ್ಲೇ ಬರಬೇಕು. ಈ ಹಾಸ್ಪಿಟಲ್ಸಲ್ಲಿ ಗೈನಕಾಲಜಿ ಎಷ್ಟಿದ್ದಾರೆ, ಆರ್ಥೋ ಎಷ್ಟಿದ್ದಾರೆ, ಬೇರೆ ಫಿಸಿಷಿಯನ್ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಥರ, ಎಲ್ಲದಕ್ಕೂ ಯಾವ ಥರ ಟ್ರೀಟ್ಮೆಂಟ್ ಇದೆ, ಇನ್ಪೇಷಂಟ್ ಎಷ್ಟಿದ್ದಾರೆ, ಆ ಥರದ್ದು ಎಲ್ಲನೂ. OPDಯಲ್ಲಿ ಎಷ್ಟು ಜನ ಬರ್ತಾರೆ. ಇದು ದೊಡ್ಡ ತಾಲೂಕು ಹಾಸ್ಪಿಟ್ಲ್ ಆದರೂ ಏನು, ಬಂಗಾರಪೇಟೆಗೂ ಮಾಲೂರಿಗೂ ಬೇರೆ ತಾಲೂಕಾಗೂ ಇಲ್ಲಿ ಏನು ಡಿಫ್ರೆನ್ಸ್ ಅಂತ ಅವ್ರಿಗೆ ಆ ಕ್ಲಾರಿಟಿ ಸಿಗಬೇಕು ಸರ್. ಮೀಟಿಂಗ್ ಮಾಡಿಬಿಟ್ಟು ಮೀಟಿಂಗಲ್ಲಿ ಏನೇನಾಗುತ್ತೆ PPT ರೆಡಿ ಮಾಡಿ PPT ನಾನು ನೋಡಿಬಿಟ್ಟು ಕ್ಲಿಯರ್ ಮಾಡಿ ನಮಗೆ ಕಳಿಸ್ಕೊಡ್ತೀನಿ. ನಾವು ನೋಡಿ ಓಕೆ ಅಂದಮೇಲೆ ವಿಲ್ ಪ್ರೆಸೆಂಟ್ PPT ಕೂಡ ಇಲ್ಲೇ ಪ್ರೆಸೆಂಟ್ ಮಾಡಬೇಕು, ಎಲ್ಲೆಲ್ಲೋ ಮಾಡಬೇಕು. ಮೀಟಿಂಗ್ ಕೂಡ ಇಲ್ಲೇ ಇರುತ್ತೆ ಸರ್. ಡಾಕ್ಟರ್ಸ್ ಜೊತೆ ಮೀಟಿಂಗು ಇದೇ ಪ್ರಿಮಿಸಸ್ ಅಲ್ಲಿ, ಆಮೇಲೆ ಪ್ರೆಸೆಂಟೇಷನ್ ಇದೇ ಅದೇ ಜಾಗದಲ್ಲಿ ಎಲ್ಲಾದ್ರೂ ಮಾಡೋಣ, ಆ ಥರ ಪ್ಲಾನ್ ಮಾಡಿ. ಮೇಡಮ್ ಅವರು ಹೊಸ ಬಿಲ್ಡಿಂಗ್ ಈ ವರ್ಷದಲ್ಲಿ ಮಾಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್. ಅದು ಕೋವಿಡ್ ಟೈಮ್ನಲ್ಲಿ ಮೇಡಮ್ 14th ಡೇಟ್ ಕೊಟ್ಟಿದ್ದಾರೆ ಮಂತ್ರಿಗಳು. 10th ನಾನು ಕೇಳಿದ್ದೆ, 14th ಹೇಳ್ತಾ ಇದ್ದಾರೆ. ಸೊ ಸೆಷನ್ ಬಿಫೋರ್ 14th ನಾನು ಡೇಟ್ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಮಿಕ್ಕಿದ ಎಲ್ಲನೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ವೈಸು ಮತ್ತು ಕಂಟ್ರಾಕ್ಟರ್ಸ್ದು ವಿಂಗ್ ಒಂದಿದೆ, ಬಿಲ್ಡಿಂಗ್ ಹಾಸ್ಪಿಟಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ಆ ಡಿಪಾರ್ಟ್ಮೆಂಟು ಎಲ್ಲನೂ ಅದರ ಕಮಿಷನರ್ ಆಫೀಸ್ಗೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಏನೆಲ್ಲ ಕೆಲಸ ನಮ್ದು ಕಂಪ್ಲೀಟ್ ಆಗಿದೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ.
ಸೊ ಲಾಸ್ಟ್ ಮಂತ್ ಎಲ್ಲ ಮಿನಿಸ್ಟ್ರು ಕೂಡ ಬೇರೆ ಪ್ರೋಗ್ರಾಮ್ಸ್ ಇದ್ದಿದ್ದರಿಂದ ಡೇಟ್ ಕೊಟ್ಟಿರಲಿಲ್ಲ. ನಾನು ಆ್ಯಕ್ಚುಲಿ ಲಾಸ್ಟ್ ಮಂತೇ ಕೇಳಿದ್ದೆ. ಸೊ ಈಗ ನಮಗೆ 14th ಡೇಟ್ ಕನ್ಫರ್ಮ್ ಮಾಡಿದ್ದಾರೆ. ಸೊ ಪ್ರಾಬಬಲಿ 14th ಕನ್ಫರ್ಮ್ ಆಗಿದೆ ನನಗೆ ತಿಳಿದಾಗೆ. ಸೊ ಮಿಕ್ಕಿದ್ದು ನಮ್ಗೆ ಇಲ್ಲೆಲ್ಲ ಬೇರೆ ಬೇರೆ ಎಲ್ಲ ಅರೇಂಜ್ಮೆಂಟ್ಸು ಮತ್ತು ಆ ದಿನದ್ದು ನಮ್ಮದು ಪ್ರೋಗ್ರಾಮ್ ಜೊತೆಯಲ್ಲಿ ಇನಾಗ್ರೇಷನ್ ಜೊತೆಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ದು ಇನ್ನೇನೇನಕ್ಕೆ ಅವರು ರಿವ್ಯೂ ಮೀಟಿಂಗಲ್ಲಿ ಆ ಸಬ್ಜೆಕ್ಟ್ ಇರಬೇಕು, ಮಿಕ್ಕಿದ್ದಕ್ಕೆ ಏನಕ್ಕೆ ಆ ಟೈಮ್ ಹೆಂಗೂ KGFಗೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಯಾವ್ಯಾವ ಇಶ್ಯೂಸ್ ಬೇಸ್ಡ್ ನಾವು ಅವ್ರ ಅಟೆನ್ಷನ್ ಅವ್ರ ಟೈಮ್ನ ನಾವು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಎವ್ರಿ ಡೇ ನಿಮಗೆ ಔಟ್ ಪೇಷಂಟ್ ಎಲ್ಲ ಡಾಕ್ಟರ್ಸ್ ನಿಮಗೆ ಗೊತ್ತೇ ಇರುತ್ತೆ, ನಿಮಗೆ ಮಾಹಿತಿ ಇರುತ್ತೆ. ನಮಗೆ ಪೇಷಂಟ್ಸ್ ಎಷ್ಟು ಥರ ಅವ್ರು ಬರ್ತಾರೆ, ನಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗ್ತಾ ಇದ್ದಾರೆ, ಏನು ಅವ್ರ ಕಷ್ಟದ ಪರಿಸ್ಥಿತಿ, ನಾವು ರೆಫರ್ ಮಾಡೋದು ಕರೆಕ್ಟಾ ಇಲ್ವಾ, ನಮ್ಗೆ ಏನೆಲ್ಲ ವ್ಯವಸ್ಥೆ ಇರುತ್ತೆ ನಾವು ಇಲ್ಲೇ ಅದನ್ನು ನೋಡ್ಬೋದು ಅಂತ ಹೇಳಿದ್ರೆ ಅದನ್ನು ನಿಮ್ಮಂತಲ್ಲಿ ಡಿಸ್ಕಸ್ ಮಾಡಿ ಕೊಡಿ. ನಾನು ಏನೇನು ಫಂಡ್ ಅವೈಲಬಿಲಿಟಿ ಇದೆ ಅದನ್ನು ಏನಕ್ಕೆ ಡೈವರ್ಟ್ ಮಾಡ್ಬೋದು, ಇನ್ನು ಏನೇನಕ್ಕೆ ವ್ಯವಸ್ಥೆ ಮಾಡ್ಕೋಬೋದು ನಾನು ವಿಚಾರ ಮಾಡ್ತೀನಿ, ಇಲ್ಲೇ ಮಾಡೋಣ. ಅದೇನೇನಿದೆ ಬೇಸಿಕಲಿ ಏನಾಗಿರಲಿಲ್ಲ ಸರಿಯೋಗಿಲ್ಲ, ಮ್ಯಾನ್ ಪವರ್ ತುಂಬ ಕಡಿಮೆ ಇದೆ. ಅದನ್ನು ಕೇಳೋಣ. ಅದನ್ನು ಕಳಿಸಿದ್ದೀನಿ ಲೆಟರ್ 1000 ಗೌರ್ಮೆಂಟಲ್ಲಿ ಕಳಿಸಿದ್ರು ಅದಕ್ಕೆ ಹಿಂದೆ ಇರಲ್ಲ ಸರ್. ಅದನ್ನು ಹಿಂದೆ ಬಿಟ್ಟು ಕೆಲಸ ತಗೊಳ್ಳೋದಕ್ಕೆ ಅದಕ್ಕೊಂದು ಪರಿಶ್ರಮ ಮಾಡೋ ಅಂತ ಒಂದು ಹೋಮ್ ವರ್ಕ್ ಇರ್ಬೇಕು ಸರ್. ಅದು ಲೆಟರ್ಸ್ ಎಲ್ಲ ಮಾಡ್ತಾ ಇರಲ್ವಾ ಸರ್? ಫಂಡ್ಸ್ ಏನು ಬಂದಿದೆ ಅದು ಬ್ಲಾಕ್ ಲೆವೆಲ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ರೇಟರಿ ಅಂತ, ಸೊ ಅದನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಫಂಡ್ ಬಂದಿರೋದು. ಸೊ ಅದನ್ನು ಸಪ್ರೇಟಾಗಿ ಬಿಲ್ಡಿಂಗ್ ಮಾಡಲೇಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ನಾಮ್ಸ್ ಪ್ರಕಾರ ಇದು ಸ್ಯಾಂಕ್ಷನ್ ಆಗಿರೋದು ಬರೀ KGFಗೆ ಮಾತ್ರ, ಸೊ ಬೇರೆ ಎಲ್ಲೂ ಇಲ್ಲ. ಸೊ ಹಂಗಾಗಿ ಅದು ಹಂತ ಹಂತವಾಗಿ ಎಲ್ಲ ಕಡೆಯೂ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲೂ BPHL ಮಾಡಲೇಬೇಕು ಅಂತಿದೆ. ಡಿಸ್ಟ್ರಿಕ್ಟ್ಗೆ DPHL ಅಂತ ಅಲ್ಲಿ ಸಪ್ರೇಟ್ ಬರುತ್ತೆ. ಅದಕ್ಕೆ ಹೌದು ಮೇಡಮ್, SNRಗೆ ಅದು ಸ್ಯಾಂಕ್ಷನ್ ಆಗಿದೆ, ಇಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದು ಫಂಡ್ಸ್ ಡೈವರ್ಟ್ ಮಾಡಲಿಕ್ಕೆ ಆಗಲ್ಲ, ಬೇರೆ ಇನ್ನೇನಕ್ಕೂ ಕೇಳೋಕ್ಕಾಗಲ್ಲ. ಅಂದರೆ ಹೇಳಿದ್ದು ನಿಮಗೆ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಜೊತೆ ಇನ್ನೇನು ಅವಶ್ಯಕತೆ ಇದೆಯೋ ಅದನ್ನೇ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಇನ್ನೇನೇನು ಅವಶ್ಯಕತೆ ಇದೆ ಇಷ್ಟು ಹಾಸ್ಪಿಟಲ್ಸ್ಗೆ ನಮ್ಗೆ ಇನ್ನೇನೇನು ಬೇಕಾಗುತ್ತೆ ಅದು ಆ ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ಒತ್ತು ಕೊಡಿ ಅಂತಲೇ ಪ್ಲಾನ್ ಡಿಫ್ರೆಂಟ್ ಆಗೇ ಇದೆ. ಸೊ ಹೆಂಗೆ ಹೇಗಿದೆ ಇಲ್ಲ ಲಿಫ್ಟ್ ತಗೊಂಡು ರನ್ನಿಂಗ್ ಅಲ್ಲಿ ಇದೆ. ನಾನು ಅವ್ರ ಹತ್ರ ನಾಳೆ ತಗೊಂಡ್ಬಿಡ್ತೀನಿ ಎಲ್ಲ. ஜன்ம தேடி வரிசையும் சொந்தமல்லோ நாம் பாடும் பாட்டு தினம் கேட்கும் சிலைகளும் தலை ஆட்டுமல்லோ சந்தோஷ சாரதினம் ஜன்ம தேடி வரிசையும் சொந்தமல்லோ நாம் பாடும் பாட்டு தினம் கேட்கும் சிலைகளும் தலை ஆட்டுமல்லோ அழகான சின்ன தேவதை அவள் தானே எங்கள் புன்னகை நாள்தோறும் இங்கு பண்டிகை நம் வானில் வான வேடிக்கை இது போல சொந்தம் தந்ததா இறைவா நன்றி சொல்கிறோம் உனக்கேதும் சோகம் தோன்றினால் இங்கே வா இன்பம் தருகிறோம் சரவணி போல் சேர்ந்து நாம் சிரிக்கலாம் அதிரடியாய் வாழ்ந்து நாம் காட்டலாம் சந்தோஷ சாரதினம் ஜன்ம தேடி வரிசையும் சொந்தமல்லோ நாம் பாடும் பாட்டு தினம் கேட்கும் சிலைகளும் தலை ஆட்டுமல்லோ சந்தோஷ சாரதினம் ஜன்ம தேடி வரிசையும் சொந்தமல்லோ நாம் பாடும் பாட்டு தினம் கேட்கும் சிலைகளும் தலை ஆட்டுமல்லோ
பாடும் இன்னும் சொல்ல வார்த்தை இல்லையாக மொத்தம் இந்த வாழ்க்கை அர்த்தமுள்ள வாழ்க்கை தானல்லோ சந்தோஷ சாரலில் ஜென்மம் தேடி வர செய்யும் சொந்தமல்லோ நாம் பாடும் பாட்டை தினம் கேட்கும் சிலைகளும் தலை ஆட்டுமல்லோ அழகான சின்ன தேவதை அவள் தானே எங்கள் புன்னகை நாள்தோறும் இங்கு பண்டிகை நம் வாழ்விலான வேடிக்கை இது போல சொந்தம் தந்ததா இறைவாவா நன்றி சொல்கிறோம் உனக்கேதும் சோகம் தோன்றினால் இங்கே வா இன்பம் தருகிறோம் சரவெடி போல் சேர்ந்து நாம் சிரிக்கலாம் அதிரடியாய் வாழ்ந்துதான் பார்க்கலாம் சந்தோஷச்சாரலின் ஜென்மம் தேடி வர செய்யும் சொந்தமல்லோ நாம் பாடும் பாட்டையும் கேட்கும் சிலைகளும் தலை ஆட்டுமல்லோ என்னதவன் செஞ்சு புட்டோ அண்ணன் தங்க ஆயி புட்டோ பாவி நானும் பொண்ணா பிறந்த பாவமா வாழு இடம் பிறந்த இடம் ஆகுமா காட்சி தீர்ப்பிடிக்க கண்ணு ரெண்டு நீர் இருக்க மீனலான கரை சேர்த்து போறேனே சாமி மேல வாரம் போட்டு வாரேனே ஆராரோ ரீரரீரோ ஆராரோ ரீரரீரோ கண்ணே கற்பகமே கண்ணுக்குள்ள சொப்பனமே தூங்காம அண்ணன் கூட எப்போதும் கூட இரு எப்போதும் கூட இரு எப்போதும் கூட இரு ரீரரீரோ தாய் ஒரு தாய பெத்தெடுத்தாளே ஒரு வாழ்வு அவ வாழ தத்து விட்டேனே கருவீட்டில் பூத்து விட்டோம் வீட்டையும் மாத்தி விட்டோம் அவதாரம் போல நீயும் அவதரித்தாயே மருதாணி போல என்ன வளர்த்து விட்டாயே செவந்த ஏடோ பிறந்த ஏடோ முதிர்ந்த ஏடோ புகுந்த ஏடோ செஞ்சு போட்டோ